ನಮಸ್ಕಾರ ಮಕ್ಕಳೇ. ಒಂದು ಕತೆ ಹೇಳ. ಈ ಹಿಂದೆ ನಾವು ಪಂಚತಂತ್ರ ಕಥೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಪಂಚತಂತ್ರ ಕಥೆಗಳಲ್ಲಿ ಮೊದಲನೇ ತಂತ್ರನೇ ಮಿತ್ರಭೇದ. ಮಿತ್ರಭೇದ ಅಂದರೆ ಇಬ್ಬರು ಸ್ನೇಹಿತರ ನಡುವೆ ಜಗಳ ತಂದಿಟ್ಟು ಅವರನ್ನು ದೂರ ಮಾಡೋದು ಅಂತ ಅರ್ಥ. ಮಿತ್ರಭೇದದ ಕಥೆಗಳು ಒಂದಕ್ಕೊಂದು ಹೆಣ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಕಥೆಗೆ ಇನ್ನೊಂದು ಕಥೆ ಪೂರಕ ಮತ್ತು ಪ್ರೇರಕ. ಹಾಗಾಗಿ ಎಲ್ಲ ಕಥೆಗಳನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ಆಯ್ತಾ? ಈಗ ಮಿತ್ರಭೇದದ ಕಥೆಗಳನ್ನ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಧನದಾಯಕ ಅನ್ನೋ ಒಬ್ಬ ವ್ಯಾಪಾರಿ ಇದ್ನಂತೆ. ಇವನು ಬಹಳ ಒಳ್ಳೆ ವ್ಯಾಪಾರಿ ಆಗಿದ್ದಂತೆ. ತನ್ನ ಪ್ರತಿ ವ್ಯಾಪಾರನೂ ನ್ಯಾಯಯುತವಾಗಿ ಮಾಡ್ತಿದ್ನಂತೆ. ಯಾರಿಗೂ ಮೋಸ ಮಾಡದೆ, ಯಾರಿಗೂ ಸುಳ್ಳು ಹೇಳದೆ ವ್ಯಾಪಾರ ಮಾಡ್ತಾ ಇದ್ನಂತೆ. ಅವನ ಊರಲ್ಲಿ ಪ್ರತಿಯೊಬ್ಬರಿಗೂ ಬಹಳ ಅಚ್ಚುಮೆಚ್ಚಿನ ವ್ಯಾಪಾರಿ ಆಗಿದ್ನಂತೆ. ಹೀಗಿರುವಾಗ ಧನದಾಯಕ ತನ್ನ ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಮಥುರೆಗೆ ಹೊರಟನಂತೆ. ತನ್ನಲ್ಲಿದ್ದ ಮಸಾಲೆ ಪದಾರ್ಥಗಳನ್ನೆಲ್ಲ 2 ಎತ್ತುಗಳ ಮೇಲೆ ಹೇರ್ಕೊಂಡು ಹೊರಟನಂತೆ. ಈ 2 ಎತ್ತುಗಳ ಹೆಸರು ಸಂಜೀವಕ ಮತ್ತು ನಂದಕ ಅಂತ. ಈ 2 ಎತ್ತುಗಳು ಧನದಾಯಕನ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದ ಎತ್ತುಗಳಂತೆ. ಧನದಾಯಕನಿಗೆ ಸಂಜೀವಕ ಮತ್ತು ನಂದಕನ ಕಂಡ್ರೆ ಬಹಳ ಪ್ರೀತಿ ಇತ್ತಂತೆ. ಧನದಾಯಕ ತನ್ನ ಎತ್ತುಗಳಾದ ಸಂಜೀವಕ, ನಂದಕನ ಜೊತೆ 4-6 ಆಳುಗಳನ್ನು ಕರ್ಕೊಂಡು ಯಮುನಾ ನದಿನ ದಾಟ್ತಾ ಇರುವಾಗ ಅಚಾನಕ್ಕಾಗಿ ಕೆಸರಿನಲ್ಲಿ ಸಂಜೀವಕನ ಕಾಲು ಹೂತ್ಕೊಂಡು ಹುಳುಕ್ತಂತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಂಜೀವಕನಿಗೆ ಎದ್ದು ನಿಲ್ಲೋಕೆ ಆಗಿಲ್ಲಂತೆ. ಕಾಲು ಮುರಿದಿದೆ ಎತ್ತಿಗೆ ಅಂತ ಅಲ್ಲಿದ್ದವ್ರು ಹೇಳಿದ್ರಂತೆ. ಸಂಜೀವಕ ಮತ್ತು ನಂದಕನ್ ಕಂಡ್ರೆ ಧನದಾಯಕನಿಗೆ ಬಹಳ ಪ್ರೀತಿ ಇತ್ತಲ್ವಾ. ಹಾಗಾಗಿ ಧನದಾಯಕ 3 ರಾತ್ರಿ ಯಮುನಾ ನದಿ ತೀರದಲ್ಲೇ ಉಳ್ಕೊಂಡು ಸಂಜೀವಕನಿಗೆ ಆರೈಕೆ ಮಾಡಿದ್ನಂತೆ. ಎಷ್ಟೇ ಆರೈಕೆ ಮಾಡಿದ್ರೂ ಸಂಜೀವಕ ಎದ್ದು ನಿಲ್ಲೇ ಇಲ್ವಂತೆ. ಹೀಗಾಗಿ ವ್ಯಾಪಾರಕ್ಕೆ ಅಂತ ತಂದಿದ್ದ ಸಾಮಗ್ರಿಗಳು ಹಾಳಾಗಬಾರ್ದು ಅಂತ ಯೋಚನೆ ಮಾಡಿದ ಧನದಾಯಕ ಅವನ ಜೊತೆ ಇದ್ದ 3 ಆಳು ಮಕ್ಕಳನ್ನ ಸಂಜೀವಕನ್ನ ನೋಡ್ಕೊಳ್ಳಿಕ್ಕೋಸ್ಕರ ನದಿಯ ಹತ್ರನೇ ಬಿಟ್ಟು ನಂದಕನ್ನ ಕರ್ಕೊಂಡು ವ್ಯಾಪಾರ ಮುಂದುವರ್ಸೋಕೆ ಅಂತ ಮಥುರೆ ಕಡೆ ಹೊರಟನಂತೆ. ಹೀಗಿರುವಾಗ ಒಂದು ರಾತ್ರಿ ಮಾತ್ರ ಉಳಿದ ಆ 3 ಕೆಲಸದವರು ಮರುದಿನ ರಾತ್ರಿ ಸಂಜೀವಕನ್ನ ಯಮುನಾ ನದಿ ತೀರದಲ್ಲೇ ಬಿಟ್ಟು ಹೊರಟು ಹೋದ್ರಂತೆ. ಹೀಗೆ ಹೋದವರು ಸಂಜೀವಕನ ಹತ್ರ ಹೋಗಿ, ಸ್ವಾಮಿ, ಸಂಜೀವಕ ಬದುಕಲೇ ಇಲ್ಲ, ಅದು ಸತ್ತು ಹೋಯಿತು. ಹಾಗಾಗಿ ನಾವು ವಾಪಸ್ ಬಂದ್ವಿ ಅಂತ ಸುಳ್ಳು ಹೇಳಿದ್ರಂತೆ. ಇದರಿಂದ ಧನದಾಯಕ ಬಹಳ ನೊಂದ್ಕೊಂಡಂತೆ. ನಾನು ಪ್ರೀತಿಯಿಂದ ಸಾಕಿದ ಸಂಜೀವಕ ಸತ್ತೇ ಹೋಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಂತೆ. ಹೀಗಿದ್ದಾಗ ಸಂಜೀವಕನ ಹೆಸರಲ್ಲಿ 4-6 ಬಡವ್ರಿಗೆ ಅನ್ನದಾನ ಮಾಡಿ ತನ್ನ ವ್ಯಾಪಾರದ ಕಡೆ ಗಮನ ಕೊಟ್ಟನಂತೆ. ಆದರೆ ಸಂಜೀವಕ ಎತ್ತು ಸತ್ತಿರಲಿಲ್ಲ. ಯಮುನಾ ನದಿ ತೀರದಲ್ಲಿ ಸೊಂಪಾಗಿ ಬೆಳೆದಿದ್ದ ಹುಲ್ಲು ತಿಂದು ಯಮುನಾ ನದಿ ನೀರು ಕುಡಿದು ಸ್ವಲ್ಪನೇ ದಿನಗಳಲ್ಲಿ ತನ್ನ ಕಾಲು
ಸರಿ ಮಾಡ್ಕೊಂತಂತೆ ನಮ್ಮ ಸಂಜೀವಕ ಎತ್ತು. ಆಮೇಲೆ ಸಂಜೀವಕಂಗೆ ಏನಾಯ್ತು? ನಂತರ ಸಂಜೀವಕ ಏನ್ ಮಾಡ್ತು? ಇಲ್ಲಿ ಬರೋ ಮಿತ್ರರು ಯಾರು? ಅವರಿಬ್ಬರ ಮಧ್ಯ ಜಗಳ ತಂದಿಟ್ಟವ್ರು ಯಾರು? ಇದೆಲ್ಲ ತಿಳ್ಕೊಳ್ಳೋಕ್ಕೆ ಮುಂದಿನವರೆಗೂ ನೀವೆಲ್ಲರೂ ಕಾಯಬೇಕು. ಮುಂದಿನ ಕಥೆ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೋಪಾನ.